ಗಿಣಿ ಮಾತು ಯೂಟ್ಯೂಬ್ ಚಾನಲ್ಗೆ ವೀಕ್ಷಕ ದೇವರೆಲ್ಲರಿಗೂ ಸ್ವಾಗತ. ಈಗ ತಾನೇ ನಾನು ವರ್ಣ ಅನ್ನೋ ಒಂದು ಸಿನಿಮಾನ ನೋಡಿದೆ. ಈ ಒಂದು ವರ್ಣ ಅನ್ನೋ ಸಿನಿಮಾದ ವಿಶೇಷ ಏನಪ್ಪ ಅಂದರೆ, ಇದರಲ್ಲಿ ಯಾವುದೋ ಒಂದು ಮೆಸೇಜ್ ಕೊಡಬೇಕು ಅನ್ನೋ ಡೈಲಾಗ್ಸ್ಗಳೇನಿಲ್ಲ. ಆದರೆ ಒಬ್ಬ ದಲಿತನ ಜೀವನನ ತೋರಿಸ್ಬಿಟ್ಟು, ಒಬ್ಬ ದಲಿತನಿಗೆ ಏನೇನೋ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ತೋರಿಸ್ಬಿಟ್ಟು, ನೋಡಿ ಒಂಥರ ನೀವೇ ಡಿಸೈಡ್ ಮಾಡಿ ಅನ್ನೋ ಥರ ಬಿಟ್ಟಂಗಿದೆ ಇದು. ಒಬ್ಬ ದಲಿತನ ಜೀವನವನ್ನು ಅಂದರೆ ಅವನಿಗೆ ಅಸ್ಪೃಶ್ಯತೆಯಿಂದ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಮನಮುಟ್ಟೋ ಹಾಗೆ ತೋರಿಸಿ, ಮುಂದೆ ನೀವೇ ಡಿಸೈಡ್ ಮಾಡಿ ಇವನ್ನ ಯಾವ ಥರದಲ್ಲಿ ನೀವು ನಡೆಸ್ಕೋಬೇಕು ಅಂತ ಹೇಳ್ದಂಗಿದೆ. ಈ ಸಿನಿಮಾದ ಮೆಸೇಜ್ ತುಂಬ ಸರಳ, ಸಟಲ್ ಆ್ಯಂಡ್ ವೆರಿ ವೆರಿ ಮೀನಿಂಗ್ಫುಲ್. ಈ ಸಿನಿಮಾದ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಈ ಸಿನಿಮಾದಲ್ಲಿ ಯಾರ್ಯಾರು ನಟಿಸಿದ್ದಾರೆ ಮತ್ತು ಡೈರೆಕ್ಷನ್ ಮಾಡಿರೋರು ಯಾರು ಅವ ಪ್ರತಿಯೊಂದು ತಿಳ್ಕೊಳ್ಳೋಣ ಅಂತ ಟೆಕ್ನಿಕಲಿ. ಈ ಸಿನಿಮಾದ ರೈಟರ್ ಆ್ಯಂಡ್ ಡೈರೆಕ್ಟರ್ ರಣವೀತ್ ರಾವ್ ಅಂತ, ಅಂದರೆ ಬ್ರ್ಯಾಕೆಟಲ್ಲಿ ಪ್ರದೀಪ್ ಪರಮೇಶ್ವರ್ ಅಂತ ಇದೆ. ಸೊ ಇದು ಸ್ಟೇಜ್ ನೇಮ್ ಯಾವುದು ಮತ್ತು ಒರಿಜಿನಲ್ ನೇಮ್ ಯಾವುದು ನನಗೆ ಗೊತ್ತಿಲ್ಲ, ಸಾರಿ. ಬಟ್ ತುಂಬ ಚೆನ್ನಾಗಿ ನಿರ್ದೇಶನವನ್ನು ಮಾಡಿದ್ದಾರೆ. ನಿರ್ಮಾಪಕರು ಯೋಗೇಶ್ ಬಸವೇಗೌಡ ಅವರು. ನಟರು ಯಾರ್ಯಾರಪ್ಪ ಅಂದರೆ ನಾಗೇಂದ್ರ ಶಾ ಅವರು, ಸೂರಜ್, ಯೋಗೇಶ್ ಮತ್ತು ಉಳಿದವರು. ಸಿನಿಮ್ಯಾಟೋಗ್ರಫಿ ಮತ್ತು ಎಡಿಟಿಂಗ್ ಬಂದು ಜೀವನ್ ಅಂತ ಅವರು. ಸೊ ನನಗೆ ಇದರಲ್ಲಿ ಎಡಿಟಿಂಗಲ್ಲಿ ತುಂಬ ಇಷ್ಟ ಆಗಿದ್ದು ಯಾವುದಪ್ಪ ಅಂದರೆ, ಸೊ ಆ ವ್ಯಕ್ತಿ ಬೆಂಗಳೂರಿನ ಚರಂಡಿ ಪಕ್ಕದಲ್ಲೇ ನಿಂತ್ಕೊಂಡು ಕಲ್ಲೆಸೆಯೋದು, ಮತ್ತು ಇನ್ನೊಂದು ಅವ್ರ ಊರಿನ ಕೆರೆಯ ಪಕ್ಕದಲ್ಲಿ ನಿಂತ್ಕೊಂಡು ಕಲ್ಲೆಸೆಯೋದು, ಕೆರೆ ಅಥವಾ ನದಿ ಅದ್ರ ಪಕ್ಕದಲ್ಲಿ ನಿಂತ್ಕೊಂಡು ಕಲ್ಲೆಸೆಯೋದು. ಸೊ ಮತ್ತು ಹಿಟ್ಟನ್ನು ಕಲಸೋ ಸಮಯದಲ್ಲಿ ಊರಿನ ಮಣ್ಣನ್ನು ಮುಟ್ಟೋವಂತಹ ನೆನಪುಗಳು ಬರೋವಂಥದ್ದು. ಸೊ ಇದನ್ನು ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ಮತ್ತು ಅದು ಆ ಒಂದು ಕಲ್ಪನೆ ಏನಿದೆ ಅದು ಮೋಸ್ಟ್ಲಿ ಡೈರೆಕ್ಟರ್ ಇರ್ಬೋದು ಅನಿಸುತ್ತೆ. ತುಂಬ ಚೆನ್ನಾಗಿದೆ ಆ ಒಂದು ಕಲ್ಪನೆ. ಅದೊಂದು ಸಟಲ್ ಮೆಸೇಜ್ನ ಕೊಡುತ್ತೆ. ಮ್ಯೂಸಿಕ್ ಆ್ಯಂಡ್ ಸೌಂಡ್ಗಳ ವಿಷಯಕ್ಕೆ ಬರೋದಾದರೆ, ಗಿರೀಶ್ ಅವರು, ನಂದನ್ ಅವರು, ಶರತ್ ಅವರು, ವಾಸು ಅವರು. ಡೈರೆಕ್ಷನ್ ಟೀಮಲ್ಲಿ ದರ್ಶನ್, ಹರೀಶ್, ಜಯಕೃಷ್ಣ, ಗಣೇಶ್, ಸಚಿನ್, ಗಣೇಶ್ ಇವರೆಲ್ಲರೂ ಕೂಡ ಡೈರೆಕ್ಷನ್ ಟೀಮಲ್ಲಿದ್ದಾರೆ. ಸೊ ಇದಿಷ್ಟು ಒಂದು ಪಾತ್ರ ಪರಿಚಯ ಮತ್ತು ಇಲ್ಲಿನ ಟೀಮ್ನ ಪರಿಚಯ. ಇನ್ನು ಸಿನಿಮಾ ಕಡೆ ಬರೋಣಂತೆ. ಈ ಒಂದು ವರ್ಣ ಸಿನಿಮಾದಲ್ಲಿ ಸೌಂಡ್ ಅನ್ನೋದು ತುಂಬ ನ್ಯಾಚುರಲ್ ಆಗಿ, ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಮ್ಮಿ ಇದೆ. ಆವಾಗಲೇ ಹೇಳ್ದಂಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಮ್ಮಿ ಇದೆ, ಬಟ್ ನ್ಯಾಚುರಲ್ ಸೌಂಡ್ಸ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅಂದರೆ ನ್ಯಾಚುರಲಿ ಏನು ಸೌಂಡ್ ಇರುತ್ತೆ ಅದು ಒಂಥರ ರಿಯಲಿಸ್ಟಿಕ್ ಆಗಿ ಫೀಲಿಂಗ್ನ ಕೊಡುತ್ತೆ. ಕತೆ ಅನ್ನೋದು ನನ್ನ ಪಕ್ಕದಲ್ಲೇ ನಡೀತಾ ಇದೆಯೇನೋ, ಅದನ್ನು ನಾನು ಡೈರೆಕ್ಟಾಗಿ ನೋಡ್ತಾ ಇದ್ದೀನೇನೋ ಅನ್ನೋ ಒಂದು ಭಾವನೆ ಕೊಡುತ್ತೆ. ಅಂದರೆ ರಿಯಲ್ ಸೌಂಡ್ಸ್ನ ಕೊಡ್ತಾ ಇರೋದ್ರಿಂದ. ಮತ್ತು ಈ ಸಿನಿಮಾ ಇನ್ನೊಂದೇನಪ್ಪ ಅಂದರೆ, ಒಬ್ಬ ದಲಿತ ವ್ಯಕ್ತಿಯ ಬರೀ ಏನು ಹೇಳ್ತಾರೆ ದುರಂತ ಜೀವನ ಅಷ್ಟೇ ಅಲ್ಲ, ಒಂದು ಆಶಾವಾದನ ತೋರಿಸುತ್ತೆ. ಜನ್ರೇಷನ್ ಟು ಜನ್ರೇಷನ್ ಯಾವ ಥರದಲ್ಲಿ ಜಾತಿ ಪದ್ಧತಿ ಅವುಗಳು ಕಮ್ಮಿ ಆಗ್ತಾಯಿದೆ ಅಂತಲೂ ತೋರಿಸುತ್ತೆ. ಅಂಬೇಡ್ಕರ್ ಅವ್ರು ಹೇಳಿದರು ಏನಪ್ಪ ಅಂದರೆ, ಈ ಹಳ್ಳಿಗಳೇನಿದೆ, ಗ್ರಾಮ ಅನ್ನೋದೇನಿದೆ, ಇದು ಜಾತಿಯನ್ನು ಉಳಿಸಿ ಬೆಳೆಸುವಂತಹ ಒಂದು ಕೊಂಪೆ ಅಥವಾ ಏನೊಂದು ಪದ ಯೂಸ್ ಮಾಡ್ತಾರೆ ಒಂಥರ, ಅದನ್ನು ಇನ್ನೂ ಸ್ಪ್ರೆಡ್ ಮಾಡೋವಂಥದ್ದು ಅಂತ ಗ್ರಾಮಗಳ ಬಗ್ಗೆ ಬೈದಿದ್ರು ಅಂಬೇಡ್ಕರ್ ಅವರು. ಅಂದರೆ ಜಾತಿಯ ಕೊಂಪೆಗಳು ಅಂತ ಹೇಳಿದರು, ಈ ಅಸ್ಪೃಶ್ಯತೆಯ ಕೊಂಪೆ ಅಂತ ಅಂಬೇಡ್ಕರ್ ಅವರು. ಆ ಸಮಯದಲ್ಲಿ ಅದು ತುಂಬ ದೊಡ್ಡ ಕೊಂಪೆ ಆಗಿತ್ತು. ಈಗ ಸ್ವಲ್ಪ ಮಟ್ಟಿಗೆ ಕ್ಲೀನ್ ಆಗಿದೆ, ಆದರೆ ಫಿಸಿಕಲಿ ಕೊಂಪೆನೇ ಆಗಿದೆ. ಅಂದರೆ ನಗರಗಳಲ್ಲಿ ಜಾತಿ ಪದ್ಧತಿ, ಅಸ್ಪೃಶ್ಯತೆ ಆಲ್ಮೋಸ್ಟ್ 95% ಕಮ್ಮಿ ಆಗಿದೆ. ಜಾತಿ ಯಾವಾಗ ನೋಡ್ತಾರೆ ಅಂದರೆ, ಮದುವೆ ಆಗೋ ಸಂದರ್ಭದಲ್ಲಿ ನೋಡ್ತಾರೆ. ಮಹಾತ್ಮ ಗಾಂಧಿಯವ್ರಿಗೂ ಅಂಬೇಡ್ಕರ್ ಅವ್ರಿಗೂ ಸೈದ್ಧಾಂತಿಕವಾಗಿದ್ದಂತಹ ಕೆಲವು ವ್ಯತ್ಯಾಸಗಳಲ್ಲಿ ಇದು ಕೂಡ ಒಂದು. ಮಹಾತ್ಮ ಗಾಂಧಿಯವರು ಗ್ರಾಮ ಸ್ವರಾಜ್ಯ ಅನ್ನೋ ಕಾನ್ಸೆಪ್ಟನ್ನ ತಂದಿದ್ದರು. ಅಂದರೆ ಭಾರತವನ್ನು ಉದ್ಧಾರ ಮಾಡಬೇಕು ಅಥವಾ ಭಾರತವನ್ನು ಪ್ರಗತಿಶೀಲಗೊಳಿಸಬೇಕು ಅಂದರೆ ಅದಕ್ಕೆ ಹಳ್ಳಿಗಳ ಮೂಲಕ ಅದನ್ನು ಶುರು ಮಾಡಬೇಕು ಅಂತ. ಅಂದರೆ ಹಳ್ಳಿಗಳನ್ನು ಭಾರತದ ಬ್ಯಾಕ್ ಬೋನ್ ಆಗಿ ಮಾಡಬೇಕು ಅಂತ. ಆದರೆ ಅಂಬೇಡ್ಕರ್ ಅವರು ಇದರ ತದ್ವಿರುದ್ಧವಾಗಿದ್ದರು. ಅಂಬೇಡ್ಕರ್ ಅವರು ಏನಂತ ಹೇಳ್ತಿದ್ರು ಅಂದರೆ, ಹಳ್ಳಿಗಳಲ್ಲೇ ಕೂತ್ಕೊಂಡ ಅಂದರೆ ಈ ಒಂದು ಜಾತಿ ಪದ್ಧತಿ, ಅಸ್ಪೃಶ್ಯತೆ ಅವೆಲ್ಲ ಹಾಗೇ ಇರುತ್ತೆ. ಹಾಗಾಗಿ ಗ್ರಾಮಗಳನ್ನು ಬಿಟ್ಟು ಹೊರಗೆ ಬನ್ನಿ ಅಂತ ಹೇಳಿದರು. ಯಾಕಂದರೆ ಆಗಿನ ಸಂದರ್ಭದಲ್ಲಿ 1947 ಆ ಒಂದು ಸಂದರ್ಭಗಳಲ್ಲಿ ಗ್ರಾಮಗಳಲ್ಲಿ, ಅಂದರೆ ಹಳ್ಳಿಗಳಲ್ಲಿ ಎಜುಕೇಷನ್ ಇವೆಲ್ಲ ತುಂಬ ಕಮ್ಮಿ ಇತ್ತು. ಸಿಟಿಗಳಲ್ಲಿ ಎಜುಕೇಷನ್ ತುಂಬ ಚೆನ್ನಾಗಿತ್ತು ಆಗಿನ ಸಂದರ್ಭದಲ್ಲಿ. ಈಗ ನೋಡಿದ್ರೆ ಹಳ್ಳಿಗಳಲ್ಲೂ ಕೂಡ ICSE ರೇಂಜಿನ ಸ್ಕೂಲ್ಗಳು ಬಂದಿದೆ. ಈಗ ಹಳ್ಳಿಗಳಲ್ಲೂ ಕೂಡ ಒಳ್ಳೊಳ್ಳೆ ಸ್ಕೂಲ್ಗಳು ಬಂದಿದೆ, ಎಜುಕೇಷನ್ ಕೂಡ ಚೆನ್ನಾಗಿದೆ. ಹಳ್ಳಿಲಿ ಓದಿದಂಥ ಹುಡುಗ ಸಿಟಿಗೆ ಹೋದ ಅಂದರೆ ಅವನಿಗೇನು ತುಂಬ ವರ್ಲ್ಡ್ ಅಪಾರ್ಟ್ ಥರ ಏನು ಕಾಣೋದಿಲ್ಲ. ಯಾಕಂದರೆ ಹಳ್ಳಿಗಳಲ್ಲೂ ಇಂಗ್ಲೀಷ್ ಮೀಡಿಯಮ್ ಇದೆ ಈಗಿನ ಸಂದರ್ಭ. ಬಟ್ ಆಗಿನ ಸಂದರ್ಭದಲ್ಲಿ ಅದು ಸರಿ, ಈಗಿನ ಸಂದರ್ಭದಲ್ಲಿ ಇದು ಸರಿ. ಅಂಬೇಡ್ಕರ್ ಅವ್ರಿಗೆ ಇನ್ನೊಂದು ಗೊತ್ತಿತ್ತು, ತಾವು ತಮಗೆ ಇರೋಂತಹ ಸಾಮಾಜಿಕವಾದಂತಹ ವರ್ಚಸ್ಸೇನಿದೆ ಅದು ತುಂಬ ಜನರನ್ನು ಪ್ರಭಾವ ಬೀರುತ್ತೆ. ಬರೀ ಇವತ್ತಿಗಲ್ಲ, ಇನ್ನೂ 100 ವರ್ಷ ಬಿಟ್ಟರೂ ಕೂಡ ನಾನೇನು ಕೆಲಸ ಮಾಡಿದ್ದೀನಿ ಅದರಿಂದ ಹಲವಾರು ಜನ ಇನ್ಸ್ಪೈರ್ ಆಗ್ತಾನೆ ಇರ್ತಾರೆ ಅಂತ. ಹಾಗಾಗಿ ತಮ್ಮ ಇಮೇಜ್ ಬಗ್ಗೆನೂ ಅವರು ತುಂಬ ಕಾನ್ಷಿಯಸ್ ಆಗಿದ್ದರು. ತಮ್ಮ ಇಮೇಜನ್ನು ಕೂಡ ಹಲವಾರು ಫೋಟೋಸ್ಗಳು, ಆ ಸಂದರ್ಭದಲ್ಲಿ ಕೆಲವು ಫೋಟೋಸ್ಗಳನ್ನ ತೆಗೆಸ್ಕೊಂಡಿರೋದು ಅದನ್ನೆಲ್ಲ ನೋಡಿದೆ ಅಂದರೆ ತಮ್ಮ ಇಮೇಜನ್ನು ಕೂಡ ತಾವು ಒಂದು ಉನ್ನತವಾಗಿ ಇಟ್ಕೊಂಡಿದ್ರು. ಅಂದರೆ ಅವ್ರ ಆಸೆ ಏನಿತ್ತಂತಪ್ಪ ಅಂದರೆ, ದಲಿತರು ಯಾವುದೇ ಕಾರಣಕ್ಕೂ ಒಂಥರ ಹರಿದೋಗಿರೋ ಬಟ್ಟೆ ಹಾಕ್ಕೊಂಡು ಆ ಥರ ಇರಬೇಕು ಅಂತ ಯಾವತ್ತೂ ಬಯಸ್ತೋರಲ್ಲ ಅಂಬೇಡ್ಕರ್ ಅವರು. ಯಾಕಂದರೆ ಅದೇ ಕಂಟಿನ್ಯೂಷನ್ ಆಗುತ್ತೆ.
ಆ ಕಾರಣಕ್ಕಾಗಿ ಅಂಬೇಡ್ಕರ್ ಅವರು ಹಾಕೋತಿದ್ದಂತಹ ಒಂದು ಕೋಟ್ ಮತ್ತು ಏನು ಇವಾಗಲೂ ನಾವು ನೋಡೋಂತಹ ಏನು ಫೋಟೋಸ್ ಇರುತ್ತೆ ಅಂಬೇಡ್ಕರ್ ಅವ್ರದ್ದು, ಏನೋ ಒಳ್ಳೆ ಕೋಟ್ ಹಾಕೊಂಡು ಒಳ್ಳೆ ಹೈಲಿ ಏನೋ ವೆಲ್ ಡ್ರೆಸ್ಡ್ ಆಗಿದ್ದರು ಅಂಬೇಡ್ಕರ್ ಅವರು. ಅವರ ಐಕಾನಿಕ್ ಪೋಸ್ ಏನಿದೆ ಅಂದರೆ ಎಡಗೈಯಲ್ಲಿ ಭಾರತದ ಸಂವಿಧಾನವನ್ನು ಹಿಡ್ಕೊಂಡಿದ್ದಾರೆ, ಬಲಗೈಯನ್ನು ಎತ್ತಿ ತೋರಿಸ್ತಾ ಇದ್ದಾರೆ. ಅಂದರೆ ಮುಂದಕ್ಕೆ ಹೋಗಿ, ಅಂದರೆ ನಿಮ್ಮ ಎಡಗೈಯಲ್ಲಿ ಪುಸ್ತಕ ಇದೆ, ಒಂದು ಕೈಯಲ್ಲಿ ಪುಸ್ತಕವನ್ನು ಇಟ್ಕೊಳ್ಳಿ, ಇನ್ನೊಂದು ಕೈಯಲ್ಲಿ ಪ್ರಗತಿಯ ಕಡೆಗೆ ಹೋಗಿ ಅಂತ ಒಂದು ಸಂದೇಶ ಅದು ಅಂಬೇಡ್ಕರ್ ಅವರು ಕೊಟ್ಟಿರೋಂಥದ್ದು. ಈ ಸಿನಿಮಾದ ವಿಷಯಕ್ಕೆ ಬರೋದಾದರೆ ಇಲ್ಲಿ ಆ ಒಂದು ಹುಡುಗ ಏನು ಅಮೇರಿಕಾಯಿಂದ ಬಂದಿರ್ತಾನೆ ಹುಡುಗ, ಅವನು ಎಜುಕೇಟೆಡ್, ಈಗಿನ ಕಾಲದವನು. ಅಂದರೆ ಜನ್ರೇಷನ್ ಟು ಜನ್ರೇಷನ್ ಏನು ನಾನು ಆವಾಗಲೇ ಹೇಳಿದೆ ಚೇಂಜ್ ಆಗ್ತಾ ಇರುತ್ತೆ ಅಂತ. ಸೊ ಈಗಿನ ಜನ್ರೇಷನ್ ಹುಡುಗ ಅವನಿಗೆ ಈ ಥರ ಜಾತಿ ಪದ್ಧತಿ ಅಸ್ಪೃಶ್ಯತೆ ಅವುಗಳಲ್ಲಿ ಏನು ನಂಬಿಕೆ ಇಲ್ಲ. ಆದರೆ ಅವನ ಅಪ್ಪ ಅಮ್ಮ ಅವ್ರುಗಳೇನಿದ್ರು ಆ ಕಾಲದಲ್ಲಿ ಅವ್ರುಗಳಿಗೆ ಅದರ ಮೇಲೆ ತುಂಬ ನಂಬಿಕೆ ಇತ್ತು. ಸೊ ಮೇ ಬಿ ಅದಕ್ಕೆ ಎಜುಕೇಷನ್ ಕಮ್ಮಿ ಇದ್ದಿದ್ದು ಕಾರಣ ಇರ್ಬೋದು. ಅಮೇರಿಕಾದಲ್ಲಿ ಓದಿದ ಹುಡುಗ ಅಂದರೆ ಹೈಲಿ ಎಜುಕೇಟೆಡ್ ಅಂತ ಅರ್ಥ. ಅಮೇರಿಕಾದಲ್ಲಿ ಓದಿದವನು, ಪ್ರಪಂಚ ನೋಡಿದವನು. ಸೊ ಇವನು ಅಸ್ಪೃಶ್ಯತೆಯನ್ನು ತಲೆಗೆ ಹತ್ತಿಸ್ಕೊಳ್ಳಿಲ್ಲ ಅನ್ನೋದು ಏನು ಅರ್ಥ ಕೊಡುತ್ತೆ ಅಂದರೆ, ದಲಿತರು ಕೂಡ ಒಂದು ಅರ್ಥ ಮಾಡ್ಕೋಬೇಕಾಗಿರೋದೇನಪ್ಪ ಅಂದರೆ, ನಮ್ಮ ಮೇಲೆ ಅನ್ಯಾಯ ಆಗಿದೆ, ಇಲ್ಲ ಅಂತಲ್ಲ, ಅನ್ಯಾಯ 100% ಆಗಿದೆ. ಸಾವಿರಾರು ವರ್ಷಗಳ ಕಾಲ ಅನ್ಯಾಯ ಆಗಿದೆ. ಆದರೆ ಅದಕ್ಕೆ ಪರಿಹಾರ ಏನು? ಹಿಡ್ಕೊಂಡು ಎಲ್ಲರೂ ಹೊಡೆದಾಡೋದ? ಇಲ್ಲ, ಅದು ಇಲ್ಲ. ಏನಪ್ಪ ಅಂದರೆ ಎಜುಕೇಷನ್. ಅವರೇನು ನಮ್ಮನ್ನು ಕಡೆಗಣಿಸಿದಂತಹ ವ್ಯಕ್ತಿಗಳೇನಿದ್ದಾರೆ ಅವರ ಹಂತದಲ್ಲೇ ಎಜುಕೇಷನ್ ತೊಗೋಬೇಕು, ಅವರ ಹಂತದಲ್ಲೇ ಮನೆಯನ್ನು ಕಟ್ಟಬೇಕು. ಸೊ ಆಗ ಮಾತ್ರ ಈ ಒಂದು ಅಸ್ಪೃಶ್ಯತೆ ಅವೆಲ್ಲವೂ ಕೂಡ ತೊಡೆದು ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಉದಾಹರಣೆಗೆ ಹೇಳೋದಾದರೆ ಅಮೇರಿಕ ದೇಶ ಜಪಾನ್ ಮೇಲೆ ನ್ಯೂಕ್ಲಿಯರ್ ಬಾಂಬ್ನ ಹಾಕಿದೆ. ಲಕ್ಷಾಂತರ ಜನ, ಜಪಾನ್ನ ಅರ್ಧಂಬರ್ಧ ಜನಸಂಖ್ಯೆನೇ ಸತ್ತೋಗಿದೆ. ಅಷ್ಟು ಭಯಾನಕವಾಗಿ ಅಮೇರಿಕ ದಾಳಿ ಮಾಡಿತ್ತು ಜಪಾನ್ ಮೇಲೆ. ಆದರೆ ಜಪಾನ್ ಅವ್ರು ಏನಾದರೂ ಸೊಂಟಕ್ಕೆ ಬೆಲ್ಟ್ ಕಟ್ಕೊಂಡು ಅಮೇರಿಕಾದಲ್ಲಿ ಬಾಂಬ್ಗಳನ್ನು, ಇವಾಗೇನು ಜಿಹಾದಿಗಳು ಅಂತ ಏನು ಅನ್ಸ್ಕೊಂಡು ಅವ್ರು ಮಾಡ್ತಾರಲ್ಲ, ಸೊಂಟಕ್ಕೆ ಬಾಂಬ್ ಕಟ್ಕೊಂಡು ಅಲ್ಲಿ ಬ್ಲಾಸ್ಟ್ ಮಾಡು ಇಲ್ಲಿ ಬ್ಲಾಸ್ಟ್ ಮಾಡು ಆ ಥರ ಮಾಡಿದ್ರೆ, ಇಲ್ಲ, ಅವ್ರ ಹತ್ರ ಏನೂ ಮಾಡಲಿಲ್ಲ. ಯುದ್ಧ ಟೈಮಲ್ಲಿ ಹೋರಾಟ ಮಾಡಿದ್ರು. ಆದರೆ ಆ ನಂತರದಲ್ಲಿ ಅವ್ರು ಯಾವ ಥರ ಮಾಡಿದ್ರು ಅಂದರೆ, ಅಮೇರಿಕಾಗೆ ಸಡ್ಡು ಹೊಡೆಯುವಂತಹ ಒಂದು ಆರ್ಥಿಕ ಶಕ್ತಿಯಾಗಿ ಬೆಳೆದ್ರು ಜಪಾನ್. ಒಬ್ಬ ಜಪಾನ್ನ ವ್ಯಕ್ತಿ ಅಮೇರಿಕಾಗೆ ಹೋದ ಅಂದರೆ ಅವನನ್ನು ನೋಡಿ ಯಾರೂ ಕೂಡ ಹೆದರ್ಕೊಳ್ಳೋದಿಲ್ಲ. ಅವತ್ತು ಒಂದು 70 ವರ್ಷ ಹಿಂದೆ ನಮ್ಮ ದೇಶದವರು ಅವ್ರ ಮೇಲೆ ಬಾಂಬ್ ಅಟ್ಯಾಕ್ ಮಾಡಿದ್ರು, ಅಂದರೆ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರು, ಇವನು ನಮಗೆ ಏನಾದರೂ ಅಕಸ್ಮಾತ್ ಇವನು ಸೊಂಟಕ್ಕೆ ಬಾಂಬ್ ಕಟ್ಕೊಂಬಂದ್ಬಿಟ್ಟು ಬ್ಲಾಸ್ಟ್ ಮಾಡ್ಕೋಬೋದು ಅನ್ನೋ ಒಂದು ಭಯ ಏನಾರು ಇದೆಯಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ಇನ್ಸ್ಟೆಡ್ ಒಬ್ಬ ಅಮೇರಿಕದವನಿಗೆ ಜಪಾನ್ ಅವ್ರನ್ನ ನೋಡ್ದ ಅಂದರೆ ಅಯ್ಯೋ ಪಾಪ ಅನಿಸುತ್ತೆ ಇವಾಗ್ಲೂ. ಅವರು ನಾವು ಮಾಡಿದ ತಪ್ಪಾಯ್ತಲ್ಲ ಅಂತ ಒಂದು ಗಿಲ್ಟಿ ಫೀಲಿಂಗ್ ಉಂಟಾಗುತ್ತೆ, ತಪ್ಪಿತಸ್ಥ ಭಾವನೆ ಉಂಟಾಗುತ್ತೆ. ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ವಿ ನಮ್ಮ ದೇಶದವರು, ಅಥವಾ ನಮ್ಮ ಹಿಂದಿನ ಪ್ರೆಸಿಡೆಂಟ್ಗಳು, ಪ್ರೈಮ್ ಮಿನಿಸ್ಟರ್ ಏನಾದರೂ ಅಂದ್ಕೊಳ್ಳಿ ಅವ್ರುಗಳು ಅಂತ ಒಂದು ಗಿಲ್ಟ್ ಫೀಲಿಂಗ್ ಉಂಟಾಗುತ್ತೆ. ಆ ಥರ ಜಪಾನ್ ಬದುಕ್ತು. ಅಂದರೆ ಅಮೇರಿಕಾಗೆ ಸಡ್ಡು ಹೊಡೆಯೋಷ್ಟು ಅದ್ಭುತವಾಗಿ ತನ್ನ ಎಲ್ಲ ಎಕಾನಮಿಯನ್ನು ಬಿಲ್ಡ್ ಮಾಡ್ತು ಜಪಾನ್. ಇವತ್ತಿಗೆ ಚೈನಾ ಅಮೇರಿಕಾಗೆ ಹಿಂಸೆ ಕೊಡ್ತಾ ಇದೆ ಅಥವಾ ಥ್ರೆಟ್ ಆಗ್ತಾ ಇದೆ ಅಂತೇಳಿ ಅಮೇರಿಕಾದ ಪ್ರೆಸಿಡೆಂಟ್ಗಳೇ ಬಂದು ಜಪಾನ್ನ ಕಾಲಿಡ್ಕೋತಾ ಇದ್ದಾರೆ. ಸೊ ಈ ಒಂದು ಹಂತಕ್ಕೆ ಜಪಾನ್ ಬಂತು. ಒಂದು ಗಾದೆ ಇದೆಯಲ್ಲ, ಸಕ್ಸಸ್ ಈಸ್ ದ ಬೆಸ್ಟ್ ರಿವೆಂಜ್ ಅಂತ. ಜಪಾನ್ ಅದನ್ನು ಮಾಡಿ ತೋರಿಸ್ತು. ನೋಡಿ, ಈ ಸಿನಿಮಾದಲ್ಲಿ ಇನ್ನೊಂದು ತೋರಿಸಿದ್ದಾರೆ. ಆ ಒಬ್ಬ ದಲಿತ ವ್ಯಕ್ತಿ ಏನಿರ್ತಾನೆ, ಅವನನ್ನು ಆ ಊರಿನ ಒಬ್ಬ ಬ್ರಾಹ್ಮಣ ವ್ಯಕ್ತಿ ಅವನು ನಮ್ಮ ಮನೆಗೆ ಬರಬೇಡ ನೀನು ಅಂತ ಹೇಳ್ತಾನೆ. ಇವನಿಗೂ ಕೂಡ ಮನಸ್ಸಿಗೆ ಬೇಸರ ಆಗಿ ಸಿಟಿಗೆ ಹೋಗ್ತಾನೆ. ಸಿಟಿನಲ್ಲಿ ಯಾವುದೊಂದು ಬೇಕ್ರಿನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಯಾರೋ ಒಂದಷ್ಟು ಜನ ರೂಮ್ಮೇಟ್ಸ್ಗಳು, ಅವ್ರು ಯಾರು ಕೂಡ ಜಾತಿ ಕೇಳೋದಿಲ್ಲ, ಇನ್ನೊಂದು ಮತ್ತೊಂದು ಕೇಳೋದಿಲ್ಲ, ಅವರೆಲ್ಲರೂ ಕೂಡ ಆರಾಮಾಗಿರ್ತಾರೆ ಸಿಟಿನಲ್ಲಿ. ಮತ್ತು ಹಳ್ಳಿಗೆ ತನ್ನ ಹಳ್ಳಿಗೆ ಅವನು ವಾಪಸ್ ಬರ್ತಾನೆ. ಅಷ್ಟೊತ್ತಿಗೆ ಒಂದು ಊರಿನ ಒಬ್ಬ ಬ್ರಾಹ್ಮಣ ವ್ಯಕ್ತಿನೇ ಇರ್ತಾನೆ. ಅವನ ಮಗ ಅವನೇ ಹೇಳ್ತಾನೆ, ಬಾ ನಮ್ಮ ಮನೆಗೆ, ನೀನು ನಾನು ಇಬ್ಬರು ಈಕ್ವಲ್, ಬಾ ಒಳಗಡೆಗೆ ಅಂತ ಕರ್ಕೊಂಡು ಹೋಗ್ತಾನೆ. ಆದರೆ ಮೋಸ್ಟ್ಲಿ ಅಲ್ಲಿ ಒಳಗಡೆ ಇರೋ ಯಾರೊಬ್ಬ ಮುದುಕಿ, ಮೋಸ್ಟ್ಲಿ ಆ ಹುಡುಗನ ಅಮ್ಮನೇ ಇರಬೇಕು ಅನಿಸುತ್ತೆ. ಸೊ ಅವಳು ಮತ್ತೆ ಸ್ಟಾರ್ಟ್ ಮಾಡ್ತಾಳೆ, ಅಯ್ಯೋ ನಮ್ಮ ಮನೆಯೊಳಗೆ ಕರ್ಕೊಂಬಂದ್ಬಿಟ್ಟು ಅನಿಷ್ಟ ಅಂತ. ಸೊ ಇದು ಕೂಡ ಏನನ್ನು ತೋರಿಸುತ್ತೆ ಅಂದರೆ, ಸಿಟಿಗಳಲ್ಲಿ ಎಲ್ಲರೂ ಕೂಡ ಒಟ್ಟಾಗಿರಬೇಕಾಗತ್ತೆ. ಆ ಕಾರಣಕ್ಕಾಗಿ ಸಿಟಿಗಳಲ್ಲಿ ಅಸ್ಪೃಶ್ಯತೆ ಕಮ್ಮಿ. ಸಿಟಿನಲ್ಲಿ ಬದುಕಿದವರು ಮುಂದೆ ಹಳ್ಳಿಗೆ ಬಂದ್ರೂ ಕೂಡ, ಉದಾಹರಣೆಗೆ ಹೇಳಿದ್ದು, ಹಳ್ಳಿಗೆ ಬಂದ್ರೂ ಕೂಡ ಅವರು ಅಷ್ಟಾಗಿ ಅಸ್ಪೃಶ್ಯತೆ ಮಾಡೋದಿಲ್ಲ. ಅದೇ ಯಾರು ಸಿಟಿಯನ್ನೇ ನೋಡ್ದಲ್ಲೇ ಹಳ್ಳಿನಲ್ಲೇ ಬಿದ್ದಿರ್ತಾರೆ, ಅವ್ರುಗಳೇ ಇದನ್ನು ಜಾಸ್ತಿ ಮಾಡೋದು. ಮತ್ತು ಇನ್ನೊಂದೇನಾಗಿದೆ ಈ ಒಂದು ಸಮಾಜದಲ್ಲಿ ಅಂದರೆ, ನೋಡಿ, ಇವರು ಬ್ರಾಹ್ಮಣರುಗಳೇನಿದ್ದಾರೆ ಅವ್ರುಗಳೆಲ್ಲ ಆಲ್ಮೋಸ್ಟ್ ಸಿಟಿಗೆ ಬಂದುಬಿಟ್ಟಿದ್ದಾರೆ. ಒಂದು 90% ಹತ್ತತ್ರ ಬ್ರಾಹ್ಮಿಣ್ಸು, ನನಗೆ ಗೊತ್ತಿರೋ ಹಂಗೆ ಒಂದು 90 ಇಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು 70% ಬ್ರಾಹ್ಮಿಣ್ಸು ಸಿಟಿನಲ್ಲಿದ್ದಾರೆ, ಸಿಟಿ ಲೈಫ್ನಲ್ಲಿ. ಸೊ ಇನ್ನೊಂದು 30% ಬ್ರಾಹ್ಮಿಣ್ಸ್ಗಳು ಹಳ್ಳಿನಲ್ಲಿದ್ದಾರೆ. ಸೊ ಅವ್ರುಗಳು ಯಾವ ಟೈಪ್ ಅಂದರೆ, ಹಳ್ಳಿಲಿರೋ ಬ್ರಾಹ್ಮಿಣ್ಸ್ಗಳು ಅವರಾಯಿತು ಅವ್ರ ಪಾಡಾಯಿತು ಅಂತ ಇರ್ತಾರೆ, ಆಯಿತಾ. ಇನ್ನೊಬ್ಬನ ಮನೆಯೊಳಗೆ ಸೇರಿಸ್ಕೊಳ್ಳಲ್ಲ ಅನ್ನೋ ಬಿಟ್ಟರೆ, ಇನ್ನು ಅವನು ಹೊಡಿ ಇವನು ಬಡಿ ಅದನ್ನು ಮಾಡೋದಿಲ್ಲ, ಆಯಿತಾ. ಕೆಲವು ಕಡೆ ಅದೇ ನಾನು ಹೇಳಿದ್ನಲ್ಲ, ಹಳ್ಳಿನಲ್ಲಿರೋ ಬ್ರಾಹ್ಮಿಣ್ಸ್ಗಳು ಕೆಲವರು ಓಪನ್ ಅಪ್ ಆಗಿರ್ತಾರೆ, ಅವೆಲ್ಲ ನಂಬೋದಿಲ್ಲ, ಎಲ್ಲರ ಜೊತೆ ಚೆನ್ನಾಗೇ ಇರ್ತಾರೆ. ಆದರೆ ನಿಜ ಹೇಳಬೇಕು ಅಂದರೆ, ನಾನು ಇತ್ತೀಚೆಗೆ ಪೇಪರ್ ಕಟ್ಟಿಂಗ್ಸು ಅದರಲ್ಲೆಲ್ಲ ನೋಡ್ದಂಗೆ, ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಮಾಡಿ ಅವನನ್ನು ಒಳಗೆ ಬಿಡಬೇಡ ಇವನನ್ನು ಒಳಗೆ ಬಿಡಬೇಡ ಅಂತ ಹೇಳಿದವರು ಎಷ್ಟೋ ಜನ SC/ST ಕ್ಯಾಸ್ಟ್ನಲ್ಲಿರೋರೇ ಆಗಿರ್ತಾರೆ. ಅಂದರೆ SC/ST ಕ್ಯಾಸ್ಟ್ನಲ್ಲೇ, ಇವಾಗ ಬೋವಿ OBCಗೆ ಬರುತ್ತೆ ಅನಿಸುತ್ತೆ.
ಸೊ ಬೋವಿಗಳು ಮಾದಿಗರನ್ನ ನಮ್ಮ ಮನೆ ಒಳಗೆ ಸೇರಿಸೋದಿಲ್ಲ. ಅಂದರೆ ಮತ್ತು ಗೊಲ್ಲರ ಹಟ್ಟಿ ಒಳಕ್ಕೆ ಮಾದಿಗನನ್ನು ಸೇರಿಸ್ಕೊಳ್ಳೋದಿಲ್ಲ. ಈ ಥರದ ಅಂದರೆ ಏನು ಹೇಳ್ತಾರೆ, ಇದೊಂಥರ ಇಂಟರ್ ದಲಿತ್ ಒಂದು ಅಸ್ಪೃಶ್ಯತೆಯೂ ಕೂಡ ಇದೆ. ಕೆಲವು ದಲಿತರು ತಮ್ಮನ್ನು ತಾವು ಭಾರಿ ಶ್ರೇಷ್ಠ ಅಂದ್ಕೊಂಡು ಇನ್ನೂ ಬೇರೆ ದಲಿತರ ಮೇಲೆ ಏನು ಹೇಳ್ತಾರೆ, ಅಸ್ಪೃಶ್ಯತೆಯನ್ನು ಆಚರಣೆ ಮಾಡೋಂತಹ ಹಲವಾರು ಕೇಸ್ಗಳನ್ನ ನಾನು ನೋಡಿದ್ದೀನಿ. ಇದನ್ನು ಮುಂದೆ ಗೊಲ್ಲ ಬ್ರಾಹ್ಮಣ್ಯ, ಆಮೇಲೆ ಈ ಬೋವಿ ಬ್ರಾಹ್ಮಣ್ಯ ಈ ಥರ ಕರೆಯುವಂತಹ, ಮತ್ತು ಲಿಂಗಾಯತರು ಮಾಡುವಂತಹ ಬ್ರಾಹ್ಮಣ್ಯ, ಈಡಿಗರು ಮಾಡುವಂತಹ ಬ್ರಾಹ್ಮಣ್ಯ ಈ ಥರ ಕರಿಬೇಕಾಗಿದೆ. ಆ ಥರ ಬ್ರಾಹ್ಮಣ್ಯ ಅನ್ನೋದು ಹಾಗೆ ನೋಡೋದಾದರೆ ಬ್ರಾಹ್ಮಣ್ಯ ಅನ್ನೋದು ಒಂಥರ ಯಾವ ಟೈಪ್ ಅಂದರೆ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಸೋಸಲೆ ಚಿನ್ನಸ್ವಾಮಿ ಅವ್ರದ್ದು ಒಂದು ಇಂಟ್ರ್ಯೂ ಕೇಳ್ತಾ ಇದ್ದೆ. ಅದರಲ್ಲಿ ಅವ್ರು ಹೇಳ್ತಾಯಿದ್ರು ಪ್ರತಿಯೊಬ್ಬರಲ್ಲೂ ಬ್ರಾಹ್ಮಣ್ಯ ಇರುತ್ತೆ ಅಂತ. ಅದು ಒಂದು ಮಟ್ಟಿಗೆ ನಿಜನೇ. ದಲಿತರಲ್ಲೂ ಕೂಡ ಬ್ರಾಹ್ಮಣ್ಯ ಇರುತ್ತೆ. ಯಾವ ಟೈಪ್ ಅಂದರೆ, ಒಬ್ಬ ಉದಾಹರಣೆಗೆ ಹೇಳೋದು, ಒಬ್ಬ ಭಿಕ್ಷುಕರನ್ನು ಕಂಡ್ರೆ ಅವನ್ನ ದೂರ ಇಡ್ತೀವಿ ಅಂದರೆ ಕಾರಣ ಏನು? ಅದು ಒಂದು ರೀತಿಯಾದಂತಹ ಬ್ರಾಹ್ಮಣ್ಯ. ಯಾರಾದರೂ ಒಬ್ಬ ಭಿಕ್ಷೆ ಬೇಡ್ಕೊಂಬಂದ ಅಂದರೆ ಅವನನ್ನು ನಾವು ಮನೆಯೊಳಗೆ ಸೇರಿಸ್ಕೋತೀವ? ಇಲ್ಲ. ಈವನ್ ದಲಿತರು ಕೂಡ ಸೇರಿಸ್ಕೊಳ್ಳಲ್ಲ. ಆ ರೀತಿಯಲ್ಲಿ ಬ್ರಾಹ್ಮಣ್ಯ ಅನ್ನೋದು ಇತ್ತೀಚೆಗೆ ಯಾವ ಥರ ಆಗ್ತಾಯಿದೆ ಅಂದರೆ ಲೋಯರ್ ಕ್ಯಾಸ್ಟ್ ಅಂತ ನಾನು ಅಪ್ಪರ್ ಕ್ಯಾಸ್ಟ್ ಲೋಯರ್ ಕ್ಯಾಸ್ಟ್ ಅವ್ರನ್ನ ನಂಬೋದಿಲ್ಲ, ಆಯಿತಾ. ಸೊ ಲೋಯರ್ ಕ್ಯಾಸ್ಟ್ ಅಂತ ಕರೆಯುವಂತಹ ಕೆಲವರು ಲೋಯರ್ ಕ್ಯಾಸ್ಟ್ಗಳು ಕೂಡ ಬೇರೆ ಲೋಯರ್ ಕ್ಯಾಸ್ಟ್ಗಳ ಮೇಲೆ ಮಾಡೋಂತಹ ಬ್ರಾಹ್ಮಣ್ಯನೂ ಇದೆ. ಸೊ ಈ ಥರ ತುಂಬ ಇದೆ ಬಿಡಿ. ಅದು ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದೆ. ಅದು ಏನಪ್ಪ ಅಂದರೆ ಇಲ್ಲಿ ಒಂದು ಮೆಸೇಜ್ನ ಕೊಡಬೇಕು ಅಂತ ಕೊಟ್ಟಿಲ್ಲ. ಯಾವ ಥರ ಅಂದರೆ ಒಬ್ಬನ ಜೀವನನ ತೋರಿಸ್ಬಿಟ್ಟು ಇನ್ನೇನೊಂಥರ ಡಿಸೈಡ್ ಫಾರ್ ಯುವರ್ ಸೆಲ್ಫ್, ನೀವೇ ಡಿಸೈಡ್ ಮಾಡಿ ಈ ಅಸ್ಪೃಶ್ಯತೆ ಅನ್ನೋದನ್ನು ಮುಂದುವರಿಸ್ತೀರಾ ಬೇಡವ ಅನ್ನೋದನ್ನು ನಾವೇನು ಹೇಳೋದಿಲ್ಲ, ನೀವೇ ಯೋಚನೆ ಮಾಡಿ ಅಷ್ಟೇ ಅಂತ ಹೇಳಿ ಮುಗಿಸ್ದಂಗಿದೆ. ತುಂಬ ಅಂದರೆ ತುಂಬಾ ಸಟಲ್ ಮೆಸೇಜ್ನ ಕೊಟ್ಟಿದೆ ಈ ಒಂದು ಸಿನಿಮಾ. ಒಂದು ಸಾಂಗ್ ಇದೆಯಲ್ಲ, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ, ಅದನ್ನು ಸಮಯೋಚಿತವಾಗಿ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಮತ್ತು ಈ ಸಿನಿಮಾದಲ್ಲಿ ಇನ್ನೊಂದು ಸಟಲ್ ಮೆಸೇಜ್ ಇದೆ ನೋಡಿ. ಆ ದಲಿತ ವ್ಯಕ್ತಿ ಅವನು ಹೋಗ್ತಾ ಇರ್ತಾನೆ, ಹಳ್ಳಿ ಕೆರೆ ದಾಟ್ಕೊಂಡು ಹೋಗ್ತಾ ಇರ್ತಾಳೆ. ಅಲ್ಲಿ ಒಬ್ಬ ಹುಡುಗಿ ಯಾವುದೋ ಬಾದಾಮ್ ಅಂತ ಒಂದು ಸಾಂಗ್ ಇದೆಯಲ್ಲ, ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ, ಅಂದರೆ ರೀಲ್ಸ್ ಮಾಡ್ತಾ ಇರ್ತಾಳೆ. ಬೇಸಿಕಲಿ ಯಂಗ್ ಜನ್ರೇಷನ್ ಅಂತ ಅರ್ಥ ಮಾಡ್ಕೋಬೋದು. ಸೊ ಆ ಒಬ್ಬ ಯಂಗ್ ಜನ್ರೇಷನ್ ಹುಡುಗಿ ಈ ಕಡೆಯಿಂದ ಒಬ್ಬ ದಲಿತ ಬರ್ತಾ ಇದ್ದಾನೆ ಅಂತ ಹೇಳಿ ಅವಳೇನಾದ್ರು ಸೈಡಿಗೆ ಓಡೋಗಿ ಅವನ ನೆರಳು ಬಿದ್ದುಬಿಡ್ತು ಅಂದರೆ ನಾನು ಅಪವಿತ್ರ ಹೋಗ್ತೀನಿ ಅದು ಇದು ಅಂತ ಹತ್ರ ಏನು ಹೋಗೋದಿಲ್ಲ. ಅವಳ ಪಾಡಿಗೆ ಅವಳು ಡ್ಯಾನ್ಸ್ ಮಾಡ್ತಾಳೆ, ಅವ್ನು ಬರ್ತಾನೆ, ಎಷ್ಟು ಬೇಕಷ್ಟು ಜಾಗ ಬಿಡ್ತಾಳೆ, ಅವ್ನ ಪಾಡಿಗೆ ಅವ್ನು ಹೋಗ್ತಾನೆ. ಅಂದರೆ ಇದರಲ್ಲಿ ಇನ್ನೊಂದು ಏನು ಹೇಳ್ತಾ ಇದೆ ಅಂದರೆ ಇದೊಂದು ಆಶಾವಾದದ ಕಿರಣ ಕೂಡ ಹೌದು. ಅಂದರೆ ಜನ್ರೇಷನ್ ಟು ಜನ್ರೇಷನ್ ಟೆಕ್ನಾಲಜಿ, ಎಜುಕೇಷನ್ ಇವುಗಳ ಸಿಕ್ಕಿದ ಮೇಲೆ ಜನಗಳು ಈ ರೀತಿಯಾದಂಥ ಹಳೆಯ ಅಸ್ಪೃಶ್ಯತೆ, ಸತಿ ಪದ್ಧತಿ ಬಿಡಿ ಯಾವುದೋ ಸಮಯದಲ್ಲಿ ಸತ್ತೋಯ್ತದು. ಸೊ ಈ ಒಂದು ಅಸ್ಪೃಶ್ಯತೆ ಇವೆಲ್ಲ ಏನಿದೆ ಇವುಗಳಿಂದ ದೂರ ಆಗ್ತಾ ಇದ್ದಾರೆ ಅನ್ನೋದು ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿಯ ಸಂಗತಿ. ತುಂಬ ಜನ ಹಿಂದಿನವ್ರು ಹೇಳ್ತಾರಲ್ಲ, ಹಿಂದಿನ ಜನ್ರೇಷನ್ ಅವರುಗಳು ನಮ್ಮ ಜನ್ರೇಷನಲ್ಲಿ ತುಂಬ ಚೆನ್ನಾಗಿತ್ತು, ನಮ್ಮ ಜನ್ರೇಷನ್ ಭಾರಿ ಚೆನ್ನಾಗಿತ್ತು ಅಂತ. ನೀವು ಒಂದು ಕ್ವಶನ್ ಕೇಳಬೇಕು ಅವ್ರುಗಳಿಗೆ, ನಿಮ್ಮ ಜನ್ರೇಷನಲ್ಲೇ ಅಸ್ಪೃಶ್ಯತೆ ಅನ್ನೋದು ಪೀಕ್ನಲ್ಲಿದ್ದಿದ್ದು, ನಿಮ್ಮ ಜನ್ರೇಷನ್ನಲ್ಲೇ ಹೆಣ್ಮಕ್ಳನ್ನು ಬಾಯಿಗೆ ಒಂದು ಏನದು ಹೇಳ್ತಾರೆ, ಭತ್ತದ ಕಾಳು ಹಾಕಿ ಹೆಣ್ಮಗು ಹುಟ್ಟಿತು ಅಂದರೆ ಸಾಯಿಸ್ತಾಯಿದ್ರು ಹಿಂದೆ. ಅದು ಯಾವ ಜನ್ರೇಷನಲ್ಲಿ ಅಂದರೆ ಹಿಂದಿನ ಜನ್ರೇಷನಲ್ಲಿ, ಈಗಿನ ಜನ್ರೇಷನಲ್ಲ. ಸೊ ಹಿಂದಿನ ಜನ್ರೇಷನ್ ಅವ್ರು ಏನಾರು ಹೇಳ್ದೆ ಅಂದರೆ ನಮ್ಮ ಜನ್ರೇಷನ್ ಭಾರಿ ಚೆನ್ನಾಗಿತ್ತು, ಹಂಗಿದ್ವಿ ನಾವು, ಹಿಂಗಿದ್ವಿ, ಭಾರಿ ಸತ್ಯವಂತರು, ಭಾರಿ ಪ್ರಾಮಾಣಿಕರು, ಇನ್ನೊಂದು ಮತ್ತೊಂದು ನೀವು ಹಾಳಾಗೋಗಿದ್ದೀರಾ ಅಂತ ಹೇಳ್ದೆ ಅಂದರೆ ಮತ್ತೆ ಕೆಲವರು ಬೈತಾ ಇರ್ತಾರಲ್ಲ, ಯಾವಾಗಲೂ ಫೋನ್ ನೋಡ್ತಾ ಇರ್ತೀಯಾ ಅಥವಾ ಯಾವಾಗ ಒಂದು ಭಾರಿ ಒಂಥರ ಫೋನ್ಗೆ ಅಡಿಕ್ಟ್ ಆಗಿದೆ ಇನ್ನೊಂದು ಮತ್ತೊಂದು ಅಂತ ಹೇಳ್ತಾ ಇರ್ತಾರಲ್ಲ, ಅವ್ರುಗಳಿಗೆ ಅದನ್ನೇ ಕೇಳಬೇಕು. ನಮಗೆ ಎಷ್ಟೋ ಸಲ ಫೋನ್ಗಳಾಗಲಿ ಇವುಗಳ ಮೂಲಕ ನಮಗೆ ಹೊರ ಪ್ರಪಂಚದ ಜ್ಞಾನ ಸಿಗ್ತಾ ಇದೆ ನೋಡಿ. ಟೆಕ್ನಾಲಜಿ ಅನ್ನೋದು ಒಬ್ಬ ಮನುಷ್ಯನ ಯಾವ ಥರ ಒಂಥರ ಓಪನ್ ಟು ದ ವರ್ಲ್ಡ್ ಆಗಿ ಮಾಡಿದೆ ಅಂತ. ನಾನು ಕೆಲವು ಚಿಕ್ಕ ಹುಡುಗರುಗಳನ್ನ ನೋಡ್ತಾ ಇದ್ದೀನಿ ಇತ್ತೀಚೆಗೆ. ನನ್ನ ತಂಗಿ ಮಗ ಕೂಡ ಇದ್ದಾನೆ. ಸೊ ಅವರೆಲ್ಲರಿಗೂ ನನ್ನ ತಂಗಿ ಮಗನಿಗೆ ಹಿಂದಿ ಬರುತ್ತೆ. ಈಗ ಅದು ಹೇಳ್ತಾರೆ 1ನೇ ಕ್ಲಾಸ್ ಹುಡುಗ, 1ನೇ ಕ್ಲಾಸ್. ಫಸ್ಟ್ ಆಫ್ ಆಲ್ 5ನೇ ಕ್ಲಾಸಿಂದ ಹಿಂದಿ ಸಬ್ಜೆಕ್ಟ್ ಬರುತ್ತೆ. 1ನೇ ಕ್ಲಾಸ್ ಆಲ್ರೆಡಿ ಹಿಂದಿ ಅರ್ಥ ಆಗುತ್ತೆ ಅವನಿಗೆ. ಮತ್ತು ಹಿಂದಿನಲ್ಲಿ ಏನಾದರೂ ಹೇಳ್ದಂದರೆ ಅರ್ಥ ಮಾಡ್ಕೊತಾನೆ. ಎಲ್ಲಿಂದ ಕಲ್ತೀಯಾ ಅಂತ ಕೇಳ್ದಂದರೆ ನಾನು ಛೋಟಾ ಭೀಮ್ ನೋಡ್ತೀನಿ, ಆಮೇಲೆ ಇನ್ನೊಂದು ಯಾವುದೊಂದಷ್ಟು ಈ ಚಿಕ್ಕ ಮಕ್ಕಳದ್ದು ಇರುತ್ತಲ್ಲ ಅದನ್ನು ನೋಡ್ಕೊಂಡು ಅವ್ನು ಹಿಂದಿ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಇಂಗ್ಲೀಷ್ ಆಬ್ವಿಯಸ್ಲಿ ಬರುತ್ತೆ, ಬಟ್ ಕನ್ನಡನೂ ಬರುತ್ತೆ ಆಬ್ವಿಯಸ್ಲಿ. ಅದೇ ಹಿಂದಿಯನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಹೀಗೆ ಟೆಕ್ನಾಲಜಿ ಬಂದ ನಂತರದಲ್ಲಿ ಹಲವಾರು ಚೇಂಜಸ್ ಆಗಿದೆ. ನಾನೇ ಕಣ್ಣಾರೆ ನೋಡಿದ್ದೀನಿ. ನನಗೆ ಆಶ್ಚರ್ಯ ಆಯಿತು. ಅವನು ಹಿಂದಿನಲ್ಲಿ ಏನೋ ಒಂದಷ್ಟು ಹಾಡನ್ನು ಹೇಳ್ತಾ ಇದ್ದ, ಹಿಂದಿನಲ್ಲಿ ಯಾವುದೊಂದು ಹಾಡು ಹೇಳ್ತಾ ಇದ್ದ. ಸೊ ನಾನು ಜಂಗಲ್ ಪತಾ ಚಲಾ ಹೇ ಅಂತ ಯಾವುದೊಂದು ಸಾಂಗ್ ಇದೆಯಲ್ಲ, ನನಗೆ ಹಿಂದಿ ಬರೋಲ್ಲ, ಜಂಗಲ್ ಅಂತ. ಸೊ ಆ ಒಂದು ಸಾಂಗ್ ಹೇಳ್ತಾ ಇದ್ದ. ನನಗೆ ಆಶ್ಚರ್ಯ ಆಯಿತು, ಇದೇನಿದು ಕಲ್ತ್ಕೊಂಡಿದ್ದಾನಲ್ಲ ಅಂತ. ಆಮೇಲೆ ಕೇಳಿದೆ ಏನಾಯಿದ್ರ ಅರ್ಥ ಅಂತ. ನನಗೆ ಹಿಂದಿ ಮಾತಾಡೋಕ್ಕಷ್ಟು ಬರ್ದಲ್ಲೇ ಇದ್ರೂ ಅರ್ಥ ಒಂದಾಗುತ್ತೆ, ಚೆನ್ನಾಗೇ ಅರ್ಥ ಆಗುತ್ತೆ. ಸೊ ಆಮೇಲೆ ಕೇಳಿದೆ ಇನ್ನೊಂದಷ್ಟು ಕ್ವಶನ್ಸ್ ಅವನಿಗೆ. ಇದನ್ನು ಹಿಂದಿನಲ್ಲಿ ಏನಂತಾರೆ ಅಂದರೆ ಏನೋ ಒಂದು ಪದನ ಹೇಳ್ಬಿಟ್ಟು ಇದನ್ನು ಹಿಂದಿನಲ್ಲಿ ಹೇಳೋ ಅಂತ. ಎಲ್ಲದನ್ನು ಕೂಡ ಚೆನ್ನಾಗಿ ಹೇಳ್ತಾ ಇದ್ದಾನೆ. ನೋಡ್ರಿ 1ನೇ ಕ್ಲಾಸು, ಹಿಂದಿ ಸಬ್ಜೆಕ್ಟ್ ಇನ್ನೂ ಪಾಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಆಲ್ರೆಡಿ ಅವನು ಯೂಟ್ಯೂಬು ಇನ್ನೊಂದು ಕಡೆಗಳಲ್ಲಿ ಅದೇ ಕಾರ್ಟೂನ್ಸು ಅವುಗಳು ನೋಡ್ಕೊಂಡು ಹಿಂದಿ ಕಲ್ತ್ಬಿಟ್ಟಿದ್ದಾನೆ ಅವನು. ಸೊ ಅಂದರೆ ನನಗೆ ಖುಷಿನೂ ಆಯಿತು ಒಂದು ಮಟ್ಟಿಗೆ.
ಅಂದರೆ ನಮ್ಮ ಭಾರತೀಯರು ಎಷ್ಟರ ಮಟ್ಟಿಗೆ ಒಂದು ಸಂಸ್ಕೃತಿ ಹಿಂದಿ, ನಮಗೆ ಹಿಂದಿ ಅಂದರೆ ನಾನು ಮೊದಲು ಅಂದ್ಕೊಂಡಿದ್ದು, ನಾನು ಹೆಚ್ಚು ಕಮ್ಮಿ 7 ಅಥವಾ 8ನೇ ಕ್ಲಾಸಿಗೆ ಬಂದಮೇಲೆ ಹಿಂದಿನಲ್ಲಿ ಒಂದಷ್ಟು ಪದಗಳನ್ನ ಮಾತಾಡೋದಿರಲಿ ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ನಾನು. ತುಮಾರ ನಾಮ್ ಕ್ಯಾ ಹೇ ಅನ್ನೋದೊಂದು, ನಿನ್ನ ಹೆಸರೇನು, ಅದನ್ನ ನಾವು ಬಯಟ್ ಹೊಡಿತಾ ಇದ್ವಿ 5-6ನೇ ಕ್ಲಾಸ್ಗಳಲ್ಲೂ ಕೂಡ. ಸೊ ನಾನು 8-9ನೇ ಕ್ಲಾಸ್ ಇರಬೇಕಾದ್ರೆ ಇಂಡಿಯಾ ಪಾಕಿಸ್ತಾನ್ ವಾರ್ ಆಗಿತ್ತು. ಆ ಸಂದರ್ಭದಲ್ಲಿ ಪಾಕಿಸ್ತಾನ್ ಜನರಲ್ ಯಾರೋ ಒಬ್ಬ ಬಂದು ಭಾಷಣ ಮಾಡಿದ್ದನ್ನು ತೋರಿಸ್ತಾಯಿದ್ರು. ಪಾಕಿಸ್ತಾನ್ ಜನರಲ್ ಅವನು ಹಿಂದಿನಲ್ಲಿ ಮಾತಾಡ್ತಾ, ಹಿಂದಿ ಉರ್ದು ಆಲ್ಮೋಸ್ಟ್ ಒಂದೇ ಥರ ಅಂದ್ಕೊಳ್ಳಿ. ಅದನ್ನು ನೋಡಿ ಹಿಂದಿ ಅನ್ನೋದು ಒಂಥರ ನಮ್ಮ ದೇಶದ ಭಾಷೆ ಅಲ್ಲ, ಅದ್ಯಾವುದೋ ಪಾಕಿಸ್ತಾನದ ಭಾಷೆ. ಆಲ್ಮೋಸ್ಟ್ ನನಗೆ ನಾನು ಅಂದ್ಕೊಂಡಿದ್ದು ಇಂಡಿಯಾದ ಆಲ್ಮೋಸ್ಟ್ ಎಲ್ಲ ಕಡೆನೂ ಕನ್ನಡನೇ ಮಾತಾಡ್ತಾರೆ, ಅವರೊಬ್ಬರು ಹಿಂದಿ ಮಾತಾಡ್ತಾ ಇದ್ದಾರೆ ಅಂದರೆ ಅದು ಯಾವುದೋ ಪಾಕಿಸ್ತಾನದಲ್ಲಿ, ಅಂದರೆ ಪಾಕಿಸ್ತಾನದ ಭಾಷೆ ಹಿಂದಿ ಅಂತ ಅಂದ್ಕೊಂಡಿದ್ದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, 7-8ನೇ ಕ್ಲಾಸ್ 8-9ನೇ ಕ್ಲಾಸ್ ಹುಡುಗ, ಅವನಿಗೆ ಟೆಕ್ನಾಲಜಿ ಅಷ್ಟು ಗೊತ್ತಿರಲ್ಲ. ಆಗಿನ ಕಾಲದಲ್ಲಿ ಬರೀ ನ್ಯೂಸ್ ಚಾನಲ್ಸ್ಗಳು ಅದು ಇದ್ದಿದ್ದೆಲ್ಲ ಕನ್ನಡನೇ ನಾವು ನೋಡ್ತಾ ಇದ್ದಿದ್ದು. ಸೊ ಹೆಚ್ಚಿನ ಸಂಪರ್ಕ ಇರಲಿಲ್ಲ ನಮಗೆ. ಸೊ ಈಗಿನ ಅದೇ ನಾನು ಆವಾಗಲೇ ಹೇಳಿದಾಗೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳುಗಳೇ ಹಿಂದಿ ಆಗಲಿ ಹಲವಾರು ಭಾಷೆಗಳನ್ನ ಕಲ್ತಿರ್ತಾರೆ. ಆಮೇಲೆ ಜಪಾನ್ನಲ್ಲಿ ಅದೊಂದು ಇದು ಬರುತ್ತಲ್ಲ, ಆ್ಯನಿಮೆ ಸೀರೀಸ್, ಅದನ್ನು ನೋಡ್ಕೊಂಡು ಕೆಲವರು ಜಪಾನೀಸ್ ಭಾಷೆನ ಅರ್ಥ ಮಾಡ್ಕೊಳ್ಳೋ ಮಟ್ಟಿಗೆ ಬಂದಿದ್ದಾರೆ. ಸೊ ಈ ಥರದಲ್ಲಿ ಟೆಕ್ನಾಲಜಿ ಅನ್ನೋದು ಅಸ್ಪೃಶ್ಯತೆ ಆಗಲಿ ಇನ್ನೊಂದು ಮತ್ತೊಂದಾಗಲಿ ಅದನ್ನೆಲ್ಲದನ್ನು ಒಡೆದು ಸೈಡಿಗೆ ನೂಗ್ತಾ ಇದೆ. ಅದು ತುಂಬ ಅಂದರೆ ತುಂಬಾ ಖುಷಿ ಕೊಡ್ತಾ ಇರೋ ಒಂದು ಸಂಗತಿ. ನೋಡಿ, ಈ ಸಿನಿಮಾ ತೆಗೆದಿರೋದು ಇಲ್ಲಿ ಒಂದು ಹಚ್ಚ ಹಸಿರಿನ ಮಲೆನಾಡಿನಲ್ಲಿ. ನಾವೇನು ಅನ್ಕೋತೀವಿ, ಮಲೆನಾಡಿನ ಭಾಗ ಎಷ್ಟು ಚೆನ್ನಾಗಿದೆ, ಅಲ್ಲಿನ ವ್ಯಕ್ತಿಗಳು ಕೂಡ ಎಷ್ಟು ಲಕ್ಕಿ ಅಥವಾ ಎಷ್ಟು ಒಳ್ಳೆಯವರಾಗಿರ್ತಾರೆ ಅಂತೆಲ್ಲ ಅನ್ಕೋತೀವಿ. ಆದರೆ ಅಲ್ಲೂ ಕೂಡ ಅಸ್ಪೃಶ್ಯತೆ ಇವುಗಳ ಭೂತ ಏನಿದೆ ಅಲ್ಲೂ ಕೂಡ ಕಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ನಾವು ತುಂಬ ಉದಾಹರಣೆಗಳನ್ನ ನೋಡ್ತೇವೆ. ನನಗೆ ಇನ್ನೊಂದೇನು ಅನಿಸುತ್ತೆ ಅಂದರೆ, ನೋಡಿ, ಅಸ್ಪೃಶ್ಯತೆ ಇನ್ನೊಂದು ಮತ್ತೊಂದು, ಒಬ್ಬ ದಲಿತ ಯುವಕನಿಗೆ ಏಟು ಬಿತ್ತು, ಹೊಡೆತ ತಿಂದರು, ಅಥವಾ ದೇವಸ್ಥಾನಕ್ಕೆ ಹೋಗ್ತಿದ್ದ ಅವನಿಗೆ ಹೊಡೆತ ಕೊಟ್ಟರು, ಸವರ್ಣ ಜಾತಿಯವರು ಇನ್ನೊಂದು ಮತ್ತೊಂದು ಅಂತ ನ್ಯೂಸ್ಗಳನ್ನು ನಾವು ನೋಡ್ತಾ ಇರ್ತೀವಲ್ಲ. ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಪ್ಪ ಅಂದರೆ, ನಿಜ ಹೇಳಬೇಕು ಅಂದರೆ ಕೆಲವು ಸಲ ಹೋರಾಟ ಮಾಡೋದಕ್ಕಿಂತನೂ ಆ ಒಬ್ಬ ದಲಿತ ಯುವಕ ಹೊಡೆತ ತಿನ್ನಲ್ಲ, ಅವನು ಅದಕ್ಕಿಂತ ಮುಂಚೆನೇ ಅದ್ಭುತವಾಗಿ ಎಜುಕೇಷನ್ ತೊಗೊಂಡು ಸಿಟಿನಲ್ಲಾದರೂ ಓದಲಿ ಅಥವಾ ಸಿಟಿನಲ್ಲಾದರೂ ಚೆನ್ನಾಗಿ ಓದಲಿ ಅಥವಾ ಸಿಟಿನಲ್ಲಾದರೂ ಬದುಕಲಿ, ಇನ್ನೊಂದು ಮತ್ತೊಂದು ಮಾಡಲಿ, ತನ್ನ ಊರಿಗೆ ಬಂದು ತುಂಬ ದೊಡ್ಡದಾಗಿರೋ ಒಂದು ಮನೆಯನ್ನು ಕಟ್ಟಿ, ಆಯಿತಾ, 1-2 ಕಾರ್ನ ಇಟ್ಕೊಂಡು 1-4 ಜನ ಕೂಲಿಗಳನ್ನ ಇಟ್ಕೊಳ್ಳೋ ಮಟ್ಟಿಗೆ ಅವ್ನು ಬಂದ ಅಂದರೆ, ಬಂದು ನೀನು ದೇವಸ್ಥಾನಕ್ಕೆ ಬರಬೇಡ, ಇಲ್ಲ ನೀನು ಈ ಕೇರಿ ಒಳಗೆ ಬರಬೇಡ ಅಂತ ನನ್ನ ಮಗ ಹೇಳ್ತಾನೆ ಅಂತ ನೋಡೇ ಬಿಡೋಣಂತೆ. ಅಂದರೆ ಬೇಸಿಕಲಿ ಏನಪ್ಪ ಅಂದರೆ, ಸೊ ಅಸ್ಪೃಶ್ಯತೆಗೆ ಬೆಸ್ಟ್ ಸೊಲ್ಯೂಷನ್ ಈಸ್ ಎಜುಕೇಷನ್. ಅಂಬೇಡ್ಕರ್ ಅವ್ರು ಹೇಳಿದ್ದು ಅದೇನೆ, ಒಂದು ಕೈಯಲ್ಲಿ ಪುಸ್ತಕ ಇನ್ನೊಂದು ಕೈಯಲ್ಲಿ ಮುಂದೆ ಹೋಗಿ ಅಂತ ತೋರಿಸ್ತಾ ಇದ್ದಾರೆ ಅಂಬೇಡ್ಕರ್ ಅವರು. ಈ ಅಸ್ಪೃಶ್ಯತೆ ಇವೆಲ್ಲ ಏನಿದೆ ಇದು ಪೊಲಿಟಿಕಲಿ ಸಾಧ್ಯ ಆಗೋದಿಲ್ಲ, ಇದು ಸಾಧ್ಯ ಆಗೋದು ಎಜುಕೇಷನಿಂದ ಮಾತ್ರ. ಸಿದ್ದರಾಮಯ್ಯನವರು ಬಂದು ಇದನ್ನು ಸರಿ ಮಾಡ್ತಾರೆ ಅಥವಾ ಮೋದಿಯವರು ಬಂದು ಸರಿ ಮಾಡ್ತಾರೆ, ಇವೆಲ್ಲ ಸಾಧ್ಯ ಇಲ್ಲದ ಕೆಲಸ. ಸೊ ಓನ್ಲಿ ನಮ್ಮನ್ನು ನಾವೇ ಸರಿ ಮಾಡ್ಕೋಬೇಕಷ್ಟೆ, ನಮ್ಮನ್ನು ನಾವೇ ಎಜುಕೇಟೆಡ್ ಆಗಿ ಮಾಡ್ಕೋಬೇಕು ಅಷ್ಟೆ. ಇದಾಗಿತ್ತು ನನ್ನ ಗಿಣಿಮಾತು ಯೂಟ್ಯೂಬ್ ಚಾನಲ್ನಲ್ಲಿ ಈ ಒಂದು ವರ್ಣ ಅನ್ನೋ ಸಿನಿಮಾದ ಒಂದು ರಿವ್ಯೂ. ಸಿನಿಮಾನಂತೂ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಈ ಸಿನಿಮಾ ತುಂಬ ಸಟಲಾಗಿ ಮತ್ತು ಒಂದು ಹೈಲಿ ಒಂಥರ ಮೆಸೇಜನ್ನ ಕೊಡಬೇಕು ಅಂತ ಕೊಟ್ಟಿಲ್ಲ. ಜಸ್ಟ್ ಮೆಸೇಜ್ ತಗೋತೀರಾ ನಿಮ್ಮ ಇಷ್ಟ, ತಗೊಳ್ಳಿಲ್ಲ ಅಂದರೆ ನಿಮ್ಮ ಇಷ್ಟ ಅನ್ನೋ ರೀತಿಯಾದಂತಹ ಒಂದು ತುಂಬ ಸಟಲ್ ಆಗಿರೋ ಒಂದು ಸಿನಿಮಾ ಇದು. ಇದಾಗಿತ್ತು ನನ್ನ ರಿವ್ಯೂ ಈ ಸಿನಿಮಾದು. ನಟರುಗಳು ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಎಸ್ಪೆಷಲಿ ಆ ದಲಿತ ಯುವಕನ ಒಂದು ಪಾರ್ಟ್ನ ಮಾಡಿದಾರಲ್ಲ, ಅವರ ಒಂದು ಮುಗ್ಧವಾದಂತಹ ನಟನೆ ಏನಿದೆ ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಆ ಒಬ್ಬ ಆ ಬ್ರಾಹ್ಮಣನ ಮಗ, ಅಮೇರಿಕಾದಿಂದ ಬಂದಿರೋ ಮಗನ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಅವರ ನಟನೆಯಿಂದ ಒಂದು ಸ್ಫೂರ್ತಿ ಕೂಡ ಸಿಕ್ತು. ಒಂದು ಸಮಾಜದಲ್ಲಿ ಪರವಾಗಿಲ್ಲ, ಈಗಲೂ ಕೂಡ ಆಶಾಕಿರಣನೂ ಇದೆ, ಎಷ್ಟು ಕಾರ್ಮೋಡ ಇದೆ ಅದೇ ರೀತಿಯಲ್ಲಿ ಆಶಾಕಿರಣ ಕೂಡ ಇದೆ ಅಂತ ಒಂದು ಖುಷಿಯನ್ನು ಕೂಡ ಕೊಡ್ತು. ಥ್ಯಾಂಕ್ ಯು ವೆರಿ ಮಚ್, ಇಷ್ಟು ಒಳ್ಳೆಯ ಸಿನಿಮಾನ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್. ಪ್ರದೀಪ್ ಪರಮೇಶ್ವರ್ ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಇದ್ರ ಮೂಲಕ.